ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿ ಮೋದಿಯವರನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕಡೆಗಣಿಸಿದ್ರ. ಮೋದಿಯವರೇ ಮುಂದೆ ಹೋಗಿ ಟ್ರಂಪ್ನನ್ನ ಮಾತನಾಡಿಸಲು ಪ್ರಯತ್ನಿಸಿದ್ರ. ಜಾಗತಿಕ ರಾಜಕೀಯದಲ್ಲಿ ಒಂದು ದೇಶದ ಗೌರವ, ಅದರ ನಾಯಕನ ಸ್ಥಾನಮಾನ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಿಗುವ ಮಾನ್ಯತೆ ಬಹಳ ಮುಖ್ಯ. ಆದರೆ ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯ ವೇಳೆ ಕಂಡುಬಂದ ಕೆಲವು ದೃಶ್ಯಗಳು ಇದೀಗ ಭಾರತದಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಒಂದು ಕಡೆ ವಿಶ್ವದ ಪ್ರಬಲ ರಾಷ್ಟ್ರಗಳ ನಾಯಕರು ಒಟ್ಟಾಗಿ ನಿಂತು ಫೋಟೋಗೆ ಪೋಸ್ಟ್ ನೀಡುತ್ತಿದ್ದರೆ, ಮತ್ತೊಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಕ್ಷಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಈ ಹಿಂದೆ ಮೋದಿ ಮತ್ತು ಟ್ರಂಪ್ ಭೇಟಿಯಾದರೆ ಅಲ್ಲಿ ಕೈ ನೋವು ಬರುವಷ್ಟು ಕೈಕುಲುಕುವ ದೃಶ್ಯಗಳಿದ್ವು. ಇಬ್ಬರ ಮಧ್ಯೆ ಬಿಗಿಯಾದ ಅಪ್ಪುಗೆಯೂ ಇತ್ತು. ಆದರೆ ಫ್ರಾನ್ಸ್ನಲ್ಲಿ ಅದ್ಯಾವುದೂ ಕಂಡು ಬಂದಿಲ್ಲ. ಈ ದೃಶ್ಯವನ್ನ ನೋಡಿ. G7 ಶೃಂಗಸಭೆಯಲ್ಲಿದ್ದ ವಿಶ್ವ ನಾಯಕರೆಲ್ಲರೂ ಗುಂಪು ಫೋಟೋಗೆ ಸಜ್ಜಾಗಿದ್ದಾರೆ. ಆ ಸಾಲಿನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇದ್ದಾರೆ. ಮೋದಿಯವರು ಇಟಲಿ ಪ್ರಧಾನಿ ಜೊತೆ ಮಾತನಾಡಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿದ್ದ ಟ್ರಂಪ್ ಮೋದಿಯವರನ್ನ ನೋಡಿಯೂ ನೋಡದಂತೆ ಉದ್ದೇಶಪೂರ್ವಕವಾಗಿ ಕಡೆಗಣಿಸದಂತೆ ಕಂಡು ಬಂದಿದೆ. ಬಳಿಕ ಫೋಟೋಗೆ ಪೋಸ್ ನೀಡುವಾಗ ಮೋದಿ ಮತ್ತು ಟ್ರಂಪ್ ನಡುವೆ ಫ್ರಾನ್ಸ್ ಅಧ್ಯಕ್ಷರಿದ್ದರು. ಈ ದೃಶ್ಯದಲ್ಲಿ ಟ್ರಂಪ್ ಅವರು ಮೋದಿ ಅವರನ್ನ ನಿರ್ಲಕ್ಷ್ಯ ಮಾಡಿದಂತೆ ಕಂಡು ಬಂದಿದೆ. ಫೋಟೋ ಸೆಷನ್ ಮುಗಿದ ಬಳಿಕ ಎಲ್ಲ ನಾಯಕರು ಸಭಾಂಗಣದ ಒಳಗೆ ತೆರಳಿದರು. ಈ ವೇಳೆಯೂ ಮೋದಿಯವರನ್ನ ದಾಟಿಕೊಂಡು ಹೋದ ಟ್ರಂಪ್ ಆಗಲೂ ಮೋದಿಯವರನ್ನ ಕಡೆಗಣಿಸಿದಂತೆ ಕಂಡು ಬಂದಿದೆ. ಟ್ರಂಪ್ ಎಲ್ಲರಿಗಿಂತ ಮುಂಚೆ ಸಭಾಂಗಣಕ್ಕೆ ತೆರಳಿದರೆ ಮೋದಿಯವರು ಕೊನೆಯಲ್ಲಿ ಪ್ರವೇಶ ಮಾಡಿದರು. ಸಭಾಂಗಣದಲ್ಲಿ ಟ್ರಂಪ್ ಮತ್ತು ಮೋದಿಯವರ ಕುರ್ಚಿ ಅಕ್ಕಪಕ್ಕದಲ್ಲೇ ಇತ್ತು. ಈ ವೇಳೆ ಮೋದಿಯವರೇ ಟ್ರಂಪ್ ಬಳಿಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಮಾತನಾಡಿಸಿದರು. ಟ್ರಂಪ್ ಅವರು ಮೋದಿಯವರ ತೋಳನ್ನ ತಟ್ಟಿ ಕೆಲ ಸೆಕೆಂಡ್ಗಳ ಕಾಲ ಮಾತನಾಡಿಸಿದರು. ಇನ್ನು G7 ನಲ್ಲಿ ಭಾಗಿಯಾಗಿದ್ದ ವಿಶ್ವ ನಾಯಕರ ಫ್ಯಾಮಿಲಿ ಫೋಟೋ ಸೆಷನ್ ವೇಳೆ ಟ್ರಂಪ್ ಮತ್ತು ಮೋದಿ ಮಧ್ಯೆ ಕೆಲ ಕ್ಷಣ ಕುಶಲೋಪರಿ ನಡೆಯಿತು. ಟ್ರಂಪ್ ಅವರು ಪ್ಲಾಟ್ಫಾರಂ ಏರುವಾಗ ಮೋದಿಯವರು ಕೈ ಚಾಚಿ ಮೇಲೇರಿಸಿದ್ರು. ಫೋಟೋ ಸೆಷನ್ ಮುಗಿದ ಬಳಿಕ ಪರಸ್ಪರ ಕೈ ಹಿಡಿದು ಕೆಳಗಿಳಿದರು. ಈ ವೇಳೆ ಟ್ರಂಪ್ ಮೋದಿಯವರನ್ನ ತೋರಿಸಿ ಏನೋ ತಮಾಷೆ ಮಾಡಿದ್ದು ಅದಕ್ಕೆ ಮೋದಿಯವರು ನಗು ಬೀರುವಂತೆ ಕಂಡು ಬಂದಿದೆ. ಅಂದಹಾಗೆ ಕಳೆದ 1 ವರ್ಷಕ್ಕೂ ಹೆಚ್ಚು ಸಮಯದಿಂದ ಭಾರತ ಮತ್ತು ಅಮೆರಿಕದ ರಾಜತಾಂತ್ರಿಕ ಸಂಬಂಧ ಹಳಸಿದೆ. ರಷ್ಯಾದಿಂದ ತೈಲ ಖರೀದಿಗೆ ಸಂಬಂಧಿಸಿ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ, ವ್ಯಾಪಾರದಲ್ಲಿ ಸುಂಕಕ್ಕೆ ಸಂಬಂಧಿಸಿ ಭಾರತದ ಮೇಲೆ ಟ್ರಂಪ್ ದರ್ಪ ದುರಹಂಕಾರಗಳನ್ನ ತೋರಿಸ್ತಾನೆ ಬಂದಿದ್ದಾರೆ. ಇತ್ತೀಚೆಗೆ ಅಮೆರಿಕದವರು ಭಾರತದ ಹಡಗಿನ ಮೇಲೆ ದಾಳಿ ಮಾಡಿ ಭಾರತೀಯರನ್ನ ಕೊಂದು ಹಾಕಿದ್ರು. ಅದರ ಬಳಿಕ ಇದೇ ಮೊದಲ ಬಾರಿಗೆ ಟ್ರಂಪ್ ಮತ್ತು ಮೋದಿ ಫ್ರಾನ್ಸ್ನಲ್ಲಿ ಮುಖಾಮುಖಿಯಾಗಿತ್ತು. ಅಲ್ಲೂ ಕೂಡ ಟ್ರಂಪ್ ಅವರು ಭಾರತದ ಮೇಲಿನ ಅಸಹನೆ ತೋರಿಸದಂತೆ ಕಂಡು ಬಂದಿದೆ. ಇದೇ ದೃಶ್ಯವನ್ನ ಹಿಡಿದುಕೊಂಡು ಈಗ ವಿರೋಧ ಪಕ್ಷಗಳು ಮತ್ತು ಮೋದಿಯವರ ಟೀಕಾಕಾರರು ಹಲವು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಭಾರತ ಸರ್ಕಾರ ಅಮೆರಿಕದೊಂದಿಗೆ ಸ್ನೇಹ ಉಳಿಸಿಕೊಳ್ಳುವ ಹೆಸರಿನಲ್ಲಿ ಮೃದು ಧೋರಣೆ ಅನುಸರಿಸುತ್ತಿದೆಯೇ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಬಿಜೆಪಿ ಹೇಳುವಂತೆ ಮೋದಿ ವಿಶ್ವ ನಾಯಕನಾಗಿದ್ದರೆ, ಅವರ ಪ್ರಭಾವ ಜಾಗತಿಕ ಮಟ್ಟದಲ್ಲಿರುವುದು ನಿಜವೇ ಆಗಿದ್ದರೆ, ಫ್ರಾನ್ಸ್ನಲ್ಲಿ ಕಂಡು ಬಂದಿರುವ ದೃಶ್ಯಗಳು ಅದಕ್ಕೆ ವಿರುದ್ಧವಾದ ಸಂದೇಶವನ್ನ ನೀಡುತ್ತಿದೆ ಎಂದಿದ್ದಾರೆ. ವಿದೇಶಾಂಗ ನೀತಿ ಅಂದ್ರೆ ಕೇವಲ ಫೋಟೋಗಳು ಅಲ್ಲ, ಕೇವಲ ಕೈಕುಲುಕುವಿಕೆಯೂ ಅಲ್ಲ. ಅದು ರಾಷ್ಟ್ರೀಯ ಹಿತಾಸಕ್ತಿ, ಆರ್ಥಿಕ ಸಂಬಂಧಗಳು, ರಕ್ಷಣಾ ಸಹಕಾರ ಮತ್ತು ಜಾಗತಿಕ ರಾಜಕೀಯ ಸಮೀಕರಣಗಳ ಒಟ್ಟಾರೆ ಚಿತ್ರ. ಆದರೆ ಅದೇ ಸಮಯದಲ್ಲಿ ರಾಜತಾಂತ್ರಿಕ ಸಂದೇಶಗಳು ಕೆಲವೊಮ್ಮೆ ಮಾತುಗಳಿಗಿಂತ ಹೆಚ್ಚು ಪ್ರಭಾವ ಬೀರುತ್ತೆ. ಒಂದು ನಗು, ಒಂದು ಹ್ಯಾಂಡ್ ಶೇಕ್, ಒಂದು ಅಪ್ಪುಗೆ ಅಥವಾ ಒಂದು ನಿರ್ಲಕ್ಷ್ಯ, ಇವುಗಳೆಲ್ಲವೂ ರಾಜಕೀಯ ಸಂದೇಶಗಳಾಗಿ ವ್ಯಾಖ್ಯಾನಗೊಳ್ಳುತ್ತೆ. ಹೀಗಾಗಿ G7 ಶೃಂಗಸಭೆಯ ಈ ದೃಶ್ಯಗಳು ಈಗ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಫ್ರಾನ್ಸ್ನ G7 ಶೃಂಗಸಭೆಯ ಈ ಕೆಲವೇ ಕ್ಷಣಗಳ ವಿಡಿಯೋ ಈಗ ಭಾರತದ ರಾಜಕೀಯ ಚರ್ಚೆಗೆ ಹೊಸ ಕಿಡಿ ಹೊತ್ತಿಸಿದೆ.